ವಿಡಿಯೋ ಮಾಡ್ಬೇಕಂತ ಆಸೆ ಐತಿ, ಬಟ್ ಟೈಮ್ ಸಾಕಾಗವಲ್ದು. ಡೋಂಟ್ ವರಿ, ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ. ಆ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ರೆಗ್ಯುಲರ್ಲಿ ನೀವು ಈಸಿಯಾಗಿ ವಿಡಿಯೋಸ್ ಮಾಡ್ಬೋದು. ಏನಂದ್ರೆ ನಾವೆಲ್ಲದಕ್ಕೂ ಒಂದು ಟೈಮ್ ಸೆಟ್ ಮಾಡಿಬಿಡ್ಬೇಕು. ಈ ಟೈಮ್ ಒಳಗೆ ಇದನ್ನ ಮಾಡ್ಬೇಕಂತ ಫಿಕ್ಸ್ ಆಗಿಬಿಟ್ರೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋಕೆ ಈಸಿ ಆಕತಿ. ಸೊ ಈ ವಿಡಿಯೋ ಒಳಗೆ ನಾನು 3 ಸ್ಟೆಪ್ಸ್ ಹೇಳ್ತೀನಿ. ಸ್ಕ್ರಿಪ್ಟಿಂಗು, ವಿಡಿಯೋ ಶೂಟು, ಎಡಿಟಿಂಗು. ಈ ಮೂರಕ್ಕೂ ಇಷ್ಟಿಷ್ಟ ಅಂತ ಟೈಮ್ ಸೆಟ್ ಮಾಡ್ಬೇಕು. ರ್ಯಾಂಡಮ್ಲಿ ನಾವು ಯಾವಾಗೋ ಶೂಟ್ ಮಾಡೋದು, ಯಾವಾಗೋ ಎಡಿಟ್ ಮಾಡೋದು, ಪ್ರಾಪರ್ ಆಗಿ ಸ್ಕ್ರಿಪ್ಟ್ ಮಾಡ್ಲಂಗನ ವಿಡಿಯೋ ಒಳಗೆ ಮಾತಾಡೋದು, ಇದೆಲ್ಲ ಲಾಂಗ್ ಟರ್ಮ್ ಯೂಟ್ಯೂಬರ್ ಆಗ್ಬೇಕಂದ್ರೆ ಸರಿ ಮಾಡ್ಕೋಬೇಕು. ಫಸ್ಟ್ ಒನ್ ಸ್ಕ್ರಿಪ್ಟ್. ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಮೇನ್ ಆಗಿ ಸ್ಕ್ರಿಪ್ಟ್ ಇಂಪಾರ್ಟೆಂಟ್. ನಾವು ಯಾವ ತರ ವಿಡಿಯೋಸ್ ಮಾಡ್ಬೇಕು, ನಾವು ಚೂಸ್ ಮಾಡಿರೋ ವಿಡಿಯೋಸ್ ನ ಜನಕ್ಕೆ ಯಾವ ತರ ಅರ್ಥ ಮಾಡಿಸ್ಬೇಕು, ಪ್ರತಿಯೊಂದು ಮುಂಚೆ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಸ್ಕ್ರಿಪ್ಟ್ ಮಾಡ್ಲಂಗನ ವಿಡಿಯೋ ಶೂಟ್ ಮಾಡ್ತಾರೆ. ಬಟ್ ಅದೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾವಾಗ ಆಕತಿ ಅಂದ್ರೆ ನಾವು ಕ್ಯಾಮ್ರಾ ಮುಂದ್ ಕುಂತಾಗ. ಈಗ ನಮ್ಗೆ ತುಂಬಾ ವಿಷಯಗಳು ಗೊತ್ತಿರ್ತಾವು. ಈಗ ಯಾವ್ದಾರ ಒಂದು ನಿಶ್ ಅಥವಾ ಯಾವ್ದಾರ ಒಂದು ಟಾಪಿಕ್ ಚೂಸ್ ಮಾಡಿದಾಗ ಅದ್ರ ರಿಲೇಟೆಡ್ ಸುಮಾರು ಇನ್ಫಾರ್ಮೇಶನ್ ಗೊತ್ತಿರತ್ತೆ. ಬಟ್ ಪ್ರಾಬ್ಲಮ್ ಯಾವಾಗ ಆಕತಿ ಅಂದ್ರೆ ಕ್ಯಾಮ್ರಾ ಮುಂದ್ ಬಂದು ಕುಂತು ಎಲ್ಲ ಮರ್ತು ಬಿಡ್ತೀನಿ. ಈಗ ಆತಲ್ಲ ಹಿಂಗಾಗ್ಬಿಡ್ತೈತೆ ನೋಡ್ರಿಪ್ಪ. ಇವಾಗ ನಾವು ಚೂಸ್ ಮಾಡಿರೋ ಟಾಪಿಕ್ ಬಗ್ಗೆ ತುಂಬಾ ವಿಚಾರಗಳಿಗೂ ನಮ್ಗೆ ಆಲ್ರೆಡಿ ಗೊತ್ತಿರ್ತಾವು. ಆದ್ರೆ ಕ್ಯಾಮ್ರಾ ಮುಂದೆ ಬಂದು ಕುಂತ್ ಮಾತಾಡ್ಬೇಕಾರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದ ಮರ್ತು ಬಿಡ್ತೇವೆ, ಅಥವಾ ಕೆಲವೊಂದು ವಿಷಯಗಳು ನಮ್ಗೆ ಕರೆಕ್ಟಾಗಿ ಗೊತ್ತಾ ಇರಲ್ಲ. ಅಂತ ವಿಷಯ ನಾವು ಸ್ಕಿಪ್ ಮಾಡ್ಬಿಡ್ತೇವೆ. ಸೊ ಅವಾಗಿನ ಟೈಮ್ ಒಳಗೆ ನಮಗೆ ಏನೇನು ಗೊತ್ತಿರುತ್ತೆ ಅದನ್ನಷ್ಟ ನಿಮ್ ಮುಂದೆ ಶೇರ್ ಮಾಡ್ಕೊಂಡ್ಬಿಡ್ತೇವೆ. ರಫ್ ಆಗಿ ಸ್ಕ್ರಿಪ್ಟ್ ಮಾಡ್ಬೋದು. ಲೈಕ್ ಈಗ ಮೇನ್ ಪಾಯಿಂಟ್ಸ್, ಮೇನ್ ಟಾಪಿಕ್ ಯಾವ್ದಾವ್ದು ಕವರ್ ಮಾಡ್ಬೇಕು, ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಈ ಟಾಪಿಕ್ ಬಗ್ಗೆನೇ ಹೇಳ್ಬೇಕು, ಈ ವಿಷಯಗಳ ಬಗ್ಗೆ ಮಾತಾಡ್ಬೇಕು, ಇಷ್ಟು ಬರ್ಕೊಂಡ್ರೆ ಸಾಕಪ್ಪ. ಅಂಡ್ ಸ್ಕ್ರಿಪ್ಟ್ ಮಾಡಬೇಕಾರೆ ನಮ್ಗೆ ರಿಸರ್ಚ್ ಮಾಡಕ್ ಕೂಡ ಟೈಮ್ ಸಿಗ್ತೈತಿ. ವಿಡಿಯೋ ಶೂಟ್ ನ ಅಂಡ್ ಬಿ ರೋಲ್ಸ್ ನ ಯಾವ ತರ ತಗೋಬಹುದು, ಯಾವ್ಯಾವ ಆಂಗಲ್ ಇಂದ ತಗೋಬಹುದು, ಬಿ ರೋಲ್ಸ್ ಏನೇನ್ ತಗೋಬೇಕು, ಎಲ್ಲಾನು ಸ್ಕ್ರಿಪ್ಟ್ ಒಳಗೆ ಪ್ಲಾನಿಂಗ್ ಮಾಡಕ ಟೈಮ್ ಸಿಗ್ತೈತಿ. ಸ್ಕ್ರಿಪ್ಟ್ ಮಾಡಕತ್ರ ನಾವು ಎದರ ಬಗ್ಗೆ ಮಾತಾಡಕತ್ತಾಗ ಅದ್ರ ರಿಲೇಟೆಡ್ ಏನಾರ ಇನ್ಫಾರ್ಮೇಶನ್ ಇದ್ರೆ ಅದನ್ನ ಜಾಸ್ತಿ ರಿಸರ್ಚ್ ಮಾಡಕ್ಕೂ ಟೈಮ್ ಸಿಗ್ತೈತಿ. ಅಂಡ್ ಸ್ಕ್ರಿಪ್ಟ್ ಒಳಗೆ ನಾವು ಯಾವ್ದಾರ ಒಂದು ವಿಡಿಯೋ ಶೂಟ್ ಅಥವಾ ಯಾವ್ದಾರ ಒಂದು ಬಿ ರೋಲ್ ನ ಯಾವ ತರ ತಗೋಬಹುದು, ಏನೇನ್ ಬಿ ರೋಲ್ಸ್ ತಗೋಬಹುದು, ಎಲ್ಲಾನು ನಾವು ಸ್ಕ್ರಿಪ್ಟ್ ಒಳಗೆ ಪ್ಲಾನಿಂಗ್ ಮಾಡ್ಬೋದು. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಸ್ಕ್ರಿಪ್ಟ್ ಇತ್ತಂದ್ರೆ ನಾವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಈಗ ಯಾವ್ದೋ ಒಂದು ವಿಷಯ ನೀವು ರೆಡಿ ಮಾಡ್ಕೊಂಡಿರಿ ಅಂದ್ರೆ ಅದನ್ನ ಯಾವ ತರ ಹೇಳ್ಬೋದು, ಯಾವ ವಾಯ್ಸ್ ಒಳಗೆ ಹೇಳ್ಬೋದು, ಎಲ್ಲ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಜನಕ್ಕೆ ಅರ್ಥ ಆಗತ್ತಾರ ಪಟ ಅಂತ ಹೇಳ್ಬಿಡ್ಬೋದು. ಅಂಡ್ ಎಡಿಟಿಂಗ್ ಒಳಗೆ ಕೂಡ ನಿಮ್ಗೆ ಜಾಸ್ತಿ ಕಷ್ಟ ಆಗಂಗಿಲ್ಲ. ಬಿಕಾಸ್ ಎಲ್ಲ ಮೊದಲ ಪ್ಲಾನಿಂಗ್ ಪ್ರಕಾರ ಎಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಅದ್ರ ಪ್ರಕಾರ ಕೂಡ ನೀವು ಎಡಿಟಿಂಗ್ ಮಾಡಕ್ಕೆ ಈಸಿ ಆಗತ್ತೆ. ಇವಾಗ ಸ್ಕ್ರಿಪ್ಟಿಂಗ್ ಯಾವಾಗ ಮಾಡ್ಬೇಕು ನನ್ ಕೇಳಿದ್ರೆ ಅದಕ್ಕಂತಾನೆ ಒಂದಿನ ತೆಗೆದಿಟ್ಬಿಟ್ರಿ. ನೀವು ಯಾವಾಗ ವಿಡಿಯೋ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಅವತ್ತೇ ಸ್ಕ್ರಿಪ್ಟ್ ಬರೀತೀನಿ, ಅವತ್ತೇ ವಿಡಿಯೋ ಶೂಟ್ ಮಾಡ್ತೀನಿ, ಅವತ್ತೇ ಎಡಿಟಿಂಗ್ ಮಾಡ್ತೀನಿ ಅನ್ಕೊಂಡ್ರೆ ಮೈಂಡ್ಗೆ ಫುಲ್ ಪ್ರೆಷರ್ ಆಗ್ಬಿಡ್ತೈತಿ. ಅವಾಗ ಫುಲ್ ಫ್ರೀ ಆಗಿ ಕೆಲಸ ಮಾಡಕ್ ಆಗಂಗಿಲ್ಲ. ಎಲ್ಲಾನು ಒಂದೇ ದಿನದಾಗ ಮಾಡಕ್ ಆಗಲ್ಲ ಅಂತೇನಿಲ್ಲ, ಆಕತಿ. ಬಟ್ ಫ್ರೀ ಆಗಿ ಮಾಡ್ಬೇಕು ಅಂದ್ರೆ, ಫ್ರೀ ಆಗಿ ಅಂದ್ರೆ ದುಡ್ಡಿಂದ ಫ್ರೀ ಅಲ್ಲ, ಮೈಂಡ್ ಫ್ರೀ ಆಗಿರ್ಬೇಕು. ನಾವೇನಾದ್ರು ಕೆಲಸ ಮಾಡಕತ್ರ ರಿಲ್ಯಾಕ್ಸ್ ಆಗಿ ಮಾಡ್ಬೇಕು. ಫುಲ್ ಹಂಗೆ ಗಂಟ್ಲು ಮಟ್ಟ ಪ್ರೆಷರ್ ಇಟ್ಕೊಂಡು ಇವತ್ತ ಮುಗಿಸ್ಬೇಕು ಎಲ್ಲಾನು ಅಂತ ಹೇಳಿ ರೊಚ್ಚಿಗೆದ್ದು ಹೆಂಗಾರ ಮಾಡಕ್ ಆಗಂಗಿಲ್ಲ. ಸೊ ಏನ್ ಮಾಡ್ತೀರಿ ಅಂದ್ರೆ ಸ್ಕ್ರಿಪ್ಟ್ಗೆ ಅಂತ ಒಂದಿನ ತೆಗೆದಿಡ್ರಿ. ಅವತ್ತಿನ ದಿನ ಅಟ್ಲೀಸ್ಟ್ ಒಂದು 3 ಸ್ಕ್ರಿಪ್ಟ್ ರೆಡಿ ಮಾಡ್ರಿ. ಈಗ 3 ಸ್ಕ್ರಿಪ್ಟ್ ರೆಡಿ ಆಗ್ಬಿಟ್ರೆ ಒಂದ ವೀಕ್ ಒಳಗೆ ನಿಮ್ಗೆ 3 ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸ್ಕ್ರಿಪ್ಟ್ ರೆಡಿ ಆಗ್ಬಿಡ್ತು. ಸೊ ಈಗ ನಿಮ್ ಕೆಲಸ ಏನು, ವಿಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು ಅಷ್ಟೇ. ಸೊ ಒಂದಿಂದ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ರೆ ಆ ವಾರ ಫುಲ್ ನಿಮ್ಗೆ ಯಾವ ಟೆನ್ಷನ್ ಇರಂಗಿಲ್ಲ. ನೆಕ್ಸ್ಟ್ ಟಾಪಿಕ್ಸ್ ಹುಡ್ಕೋದ್ ಹೆಂಗ ಇಲ್ಲಾನು ಬಹಳ ಸಿಂಪಲ್ ಆಗಿ ಹೇಳ್ತಾ ನೋಡ್ರಿ. ನೀವು ಯಾವ ನಿಶ್ ಒಳಗೆ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿರಲ್ಲ ಆ ನಿಶ್ ರಿಲೇಟೆಡ್ ಚಾನಲ್ಸ್ ನ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಆ ನಿಶ್ ಒಳಗಿರುವಂತ ವಿಡಿಯೋಸ್ ನ ಜಾಸ್ತಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಇವಾಗ ನಂದು ಎಡಿಟಿಂಗ್ ಚಾನಲ್ ಐತಿ. ಸೊ ನಾ ಏನ್ ಮಾಡ್ತೀನಿ, ಎಡಿಟಿಂಗ್ ರಿಲೇಟೆಡ್ ವಿಡಿಯೋಸ್ ನ ಜಾಸ್ತಿ ನೋಡ್ತೀನಿ. ಅಂಡ್ ಎಡಿಟಿಂಗ್ ರಿಲೇಟೆಡ್ ಇರುವಂತ ಚಾನಲ್ಸ್ ನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಇದನ್ನ ಮಾಡೋದ್ರಿಂದ ಈಗ ನಾನು ಬೇರೆಯವರು ಎಡಿಟಿಂಗ್ ರಿಲೇಟೆಡ್ ಏನೇನು ವಿಡಿಯೋಸ್ ಮಾಡ್ಯಾರ ಅದೆಲ್ಲಾನು ನನಗೆ ಐಡಿಯಾ ಸಿಕ್ಬಿಡ್ತೈತಿ. ಸೊ ಈಗ ಯಾರೋ ಒಬ್ರು ಬೆಸ್ಟ್ 5 ಟ್ರಿಕ್ಸ್ ಫಾರ್ ಎಡಿಟಿಂಗು, ಬೆಸ್ಟ್ 5 AI ಟೂಲ್ಸ್ ಫಾರ್ ಎಡಿಟಿಂಗು, ಈ ತರ ಏನಾರ ಐತಂದ್ರೆ ಓಕೆ ನಾನು ಕನ್ನಡದೊಳಗೆ ಈ ಥರದ್ದು ವಿಡಿಯೋಸ್ ಮಾಡ್ಬೋದು. ಈ ಥರ ಏನಾರು ನಾನು ಇನ್ನೊಂದು ಸ್ವಲ್ಪ ಅಲ್ಲಿ ಒಳ್ಳೊಳ್ಳೆ ಟ್ರಿಕ್ಸ್ ಹುಡುಕ್ಬೋದು, ಅಲ್ಲಿ ಒಳ್ಳೊಳ್ಳೆ AI ಟೂಲ್ಸ್ನ ಹುಡುಕೊಂಡು ನಾನು ನಿಮ್ಮ ಹತ್ರ ತೊಗೊಂಬರ್ಬೋದು. ಸೊ ಈ ಥರ ನನಗೆ ಐಡಿಯಾ ಸಿಗ್ತೈತೆ ನನ್ನ ಚಾನಲ್ಗೆ. ಸೊ ಅದೇ ಥರ ನಿಮ್ಮ ಚಾನಲ್ ರಿಲೇಟೆಡ್ ವಿಡಿಯೋಸ್ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಬಿಟ್ರೆ ನಿಮ್ಗೆ ಹೊಸ ಐಡಿಯಾಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಸಿಕ್ಬಿಡ್ತೈತಿ. ಸೊ ಈ ಥರ ನೀವು ಹೊಸ ಟಾಪಿಕ್ಸ್ ಹುಡ್ಕಕ್ಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಥರ ವಿಡಿಯೋಸ್ ಮಾಡ್ಬೋದು, ಲೈಕ್ ಸಿರೀಸ್ ಸ್ಟಾರ್ಟ್ ಮಾಡ್ಬೋದು. ಅಗೇನ್ ನಾನು ಎಡಿಟಿಂಗ್ ಇಂದ ಒಂದು ಎಕ್ಸಾಂಪಲ್ ತಗೊಂಡ್ರೆ ಈಗ ಪ್ರೀಮಿಯರ್ ಪ್ರೋ ಒಂದು ಸಿರೀಸ್ ಸ್ಟಾರ್ಟ್ ಮಾಡ್ಬೋದು. ಪ್ರೀಮಿಯರ್ ಪ್ರೋ ಒಳಗೆ ಬೇಸಿಕ್ ಎಡಿಟಿಂಗ್ ಮಾಡೋದು ಹೆಂಗ, ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ಹೆಂಗ, ಕಲರ್ ಎಡಿಟಿಂಗ್ ಮಾಡೋದು ಹೆಂಗ, ಆಮೇಲೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಡಿಟ್ ಮಾಡೋದು ಹೆಂಗ, ಈ ತರ ನಾನು ಬೇರೆ ಪಾರ್ಟ್ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಸೊ ಯಾರು ನಂದು ಈ ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಸೀರೀಸ್ ಒಳಗೆ ಬರುವಂತ ಎಲ್ಲಾ ವಿಡಿಯೋಸ್ ನ ಬಂದ್ ನೋಡೋ ಚಾನ್ಸ್ ಇರ್ತೈತಿ. ಸೊ ಹಾಗಾಗಿ ನೀವು ಸೀರೀಸ್ ಸ್ಟಾರ್ಟ್ ಮಾಡ್ಬೋದು. ಈಗ ನೀವು ಗೇಮರ್ ಆಗಿದ್ರೆ ಯಾವ್ದಾರ ಒಂದು ಗೇಮ್ ಚೂಸ್ ಮಾಡಿ ಅದ್ರೊಳಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ಬೋದು. ಅದೇ ತರ ಇವಾಗ ಏನಾದ್ರು ನೀವು ಕೋಡಿಂಗ್ ಆಗಿದ್ರೆ, ಈಗ ಎಕ್ಸಾಂಪಲ್ ಗೆ ಇನ್ನೊಬ್ರು ಇದಾರೆ ಎಂಜಿನಿಯರಿಂಗ್ ಇನ್ ಕನ್ನಡ, ಅವ್ರ ಚಾನಲ್ ಒಳಗೆ ಹೋದ್ರೆ ಇಲ್ಲೊಂದು ಪ್ಲೇ ಲಿಸ್ಟ್ ಐತಿ. ಅದ್ರೊಳಗೆ ಅವರು
ಬೇರೆ ಬೇರೆ ಸೀರೀಸ್ ಒಳಗೆ ವಿಡಿಯೋಸ್ ಮಾಡ್ಯಾರ. ಸೊ ಇದೆಲ್ಲ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಬೇರೆ ಬೇರೆ ಸೀರೀಸ್ ಒಳಗೆ ವಿಡಿಯೋಸ್ ಮಾಡಕ. ಸೀರೀಸ್ ತರ ವಿಡಿಯೋಸ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ ಯಾರು ಮಿಸ್ ಆಗಂಗಿಲ್ಲ, ಅಂದ್ರೆ ವಿಡಿಯೋಸ್ ನ ಯಾರು ಬಿಟ್ಟು ಹೋಗಂಗಿಲ್ಲ. ನಿಜವಾಗ್ಲೂ ಏನಾರು ಒಂದು ಕಲಿಯಾಕ್ ಬಂದಿರ್ತಾರೆ. ಸೊ ಫಸ್ಟ್ ವಿಡಿಯೋ ನೋಡ್ಯಾರ ಅಂದ್ರೆ ಸೆಕೆಂಡ್ ವಿಡಿಯೋ ನೋಡಕ್ ಬರ್ತಾರೆ, ಥರ್ಡ್ ವಿಡಿಯೋ ನೋಡಕ್ಕೂ ಬರ್ತಾರೆ, ಫೋರ್ತ್ ನೋಡಕ್ಕೂ ಬರ್ತಾರೆ. ಸೊ ಹಾಗಾಗಿ ಸೀರೀಸ್ ಮಾಡೋದ್ರಿಂದ ನಿಮ್ ವಿಡಿಯೋಸ್ ವೈರಲ್ ಆಗೋ ಚಾನ್ಸಸ್ ಇರ್ತೈತಿ ಅಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ. ಅಂಡ್ ಅದ್ರೊಳಗೆ ಟಾಪಿಕ್ಸ್ ಏನ್ ಕಡಿಮೆ ಇರಂಗಿಲ್ಲ, ನೀವು ಜಾಸ್ತಿ ವಿಡಿಯೋಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ವಿಡಿಯೋ ಶೂಟ್. ಆಕ್ಚುಲಿ ಈ ಪಾರ್ಟ್ ನಂದು ಫೇವ್ರೇಟ್, ಬಿಕಾಸ್ ವಿಡಿಯೋ ಶೂಟ್ ಮಾಡಕ್ಕೆ ಭಾರಿ ಮಜಾ ಬರ್ತೈತಿ. ನೀವೇನಾರ ಬಿಗ್ನರ್ ಆಗಿದ್ರೆ ವಿಡಿಯೋ ಶೂಟ್ ಒಳಗ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಹತ್ರ ಕ್ಯಾಮ್ರಾನಾರ ಇರ್ಲಿ ಮೊಬೈಲರ ಇರ್ಲಿ, ಒಟ್ ಸ್ಟಾರ್ಟ್ ಮಾಡ್ರಿ. ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ಮೇಲೆ ನೀಟಿಗೆ ಒಂದ್ಸತಿ ಆ ಸ್ಕ್ರಿಪ್ಟ್ ನ ನೋಡ್ಕೊಂಡು ಕ್ಯಾಮ್ರಾ ಮುಂದೆ ನಿಮ್ದ ಒಂದು ಸ್ಟೈಲ್ ಒಳಗ ಮಾತಾಡಕ್ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟಿಂಗ್ ನೀವು ಬೇರೆ ಬೇರೆ ಆಂಗಲ್ ಒಳಗೆ ವಿಡಿಯೋಸ್ ಮಾಡಕ್ಕೆಲ್ಲ ಹೋಗ್ಬೇಡ್ರಿ. ಫಸ್ಟ್ ನೀವು ಒಂದು ಆಂಗಲ್ ಫಿಕ್ಸ್ ಮಾಡ್ಕರಿ. ಯಾವಾಗ್ಲೂ ನೀವು ಕಲಿಯ ಮಟ್ಟ ಅಥವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋ ತನಕ ಅದೊಂದ ಪ್ಲೇಸ್ ಒಳಗ ಜಾಸ್ತಿ ವಿಡಿಯೋಸ್ ಮಾಡ್ರಿ. ನಿಮ್ ಹತ್ರ ಒಂದ್ ಸ್ವಲ್ಪ ದುಡ್ಡು ಇತ್ತಂದ್ರೆ ಒಂದು ಒಳ್ಳೆ ಲೈಟ್ ಮೇಲೆ ಇನ್ವೆಸ್ಟ್ ಮಾಡ್ರಿ. ಅಕಸ್ಮಾತ್ ನಿಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಹೊರಗೆ ಹೋಗಿ ವಿಡಿಯೋಸ್ ಮಾಡ್ರಿ. ಹೊರಗಾದ್ರೆ ಇನ್ನೂ ಬೆಸ್ಟ್ ಅಪ್ಪ, ಯಾವ ಲೈಟಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಸುಮ್ನೆ ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ವಿಡಿಯೋಸ್ ಮಾಡ್ಬೋದು. ಆದ್ರೆ ವಿಡಿಯೋ ಚಂದ ಬರತ್ತಿಲ್ಲ ಅಂತ ಹೇಳಿ ನೀವು ನಾಳೆ ಮಾಡಿದ್ರ ಅಂತ ಹೇಳಿ ಮುಂದೆ ಹಾಕಕ್ ಹೋಗ್ಬೇಡ್ರಿ. ಚಂದ ಬರತ್ತಿಲ್ಲ ಅಂದ್ರೆ ಏನ್ ಮಿಸ್ಟೇಕ್ ಆಗತೈತಿ ಎಲ್ಲ ಅನಲೈಸ್ ಮಾಡಿ ಅದನ್ನ ಸರಿ ಮಾಡಿ ವಿಡಿಯೋ ಮಾಡ್ರಿ. ರಫ್ ಆಗಿ ಹೇಳ್ಬೇಕಂದ್ರೆ ಮೇನ್ ಆಗಿ ಒಂದು ಕ್ಯಾಮ್ರಾ, ಅಕಸ್ಮಾತ್ ಕ್ಯಾಮ್ರಾ ಇಲ್ಲ ಅಂದ್ರೆ ಆವರೇಜ್ ಆಗಿ ಶೂಟ್ ಮಾಡುವಂತ ಒಂದು ಮೊಬೈಲ್ ಕ್ಯಾಮ್ರಾ ಆದ್ರೂ ಓಕೆ. ಅಂಡ್ ಮೇನ್ ಅಂದ್ರೆ ಒಂದು ಲೈಟ್ ಅಂಡ್ ಅದ್ರ ಜೊತೆಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೈಕ್. ಇದಿಷ್ಟ್ರ ಮೇಲೆ ಇನ್ವೆಸ್ಟ್ ಮಾಡ್ರಿ ಸಾಕು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಪದೇ ಪದೇ ಆಫ್ ಮಾಡುದು ಆನ್ ಮಾಡುದು ಮಾಡಕ್ ಹೋಗ್ಬೇಡ್ರಿ. ಲೈಕ್ ಯಾವ ತರ ಮಾಡ್ತಾರ ಅಂದ್ರೆ, ಈಗ ನಾನು ಒಂದ್ ಸ್ವಲ್ಪ ಮಾತಾಡಿದೆ, ಆಮೇಲೆ ಹೋಗಿ ಆಫ್ ಮಾಡಿ ಮತ್ ಆನ್ ಮಾಡಿ, ಮತ್ತೊಂದ್ ಸ್ವಲ್ಪ ಮಾತಾಡಿದೆ, ಮತ್ ಹೋಗಿ ಆಫ್ ಮಾಡಿ ಮತ್ ಆನ್ ಮಾಡಿ, ಮತ್ತೊಂದ್ ಸ್ವಲ್ಪ ಮಾತಾಡುದು. ಇದು ಮಾಡೋದ್ರಿಂದ ಬಹಳ ಇರಿಟೇಟ್ ಆಕತಿ. ಅಂಡ್ ಇನ್ನೊಂದ್ ತರನು ಮಾಡ್ತಾರ. ಈಗ ನಾನು ಏನೋ ಮಾತಾಡತ್ತೀನಿ, ಈಗ ಒಂದ್ ಸ್ವಲ್ಪ ಮಿಸ್ಟೇಕ್ ಆತಪ್ಪ, ಮತ್ ಹೋಗಿ ಆಫ್ ಮಾಡಿ ಅದನ್ನ ಡಿಲೀಟ್ ಮಾಡಿ ಮತ್ ಆನ್ ಮಾಡಿ ಮತ್ ಮಾತಾಡುದು. ಒಂದ್ ಸ್ವಲ್ಪ ಎಲ್ಲರ ಮಿಸ್ಟೇಕ್ ಆರ್ ಮತ್ ಹೋಗಿ ಆಫ್ ಮಾಡೋದು, ಇದೆಲ್ಲ ಮಾಡಕ್ ಹೋಗ್ಬೇಡ್ರಿಪ್ಪ. ಸೊ ಅದ್ರ ಬದಲು ಏನ್ ಮಾಡ್ತೀರಿ ಅಂದ್ರೆ, ಜಸ್ಟ್ ನೀವು ಒಂದ್ಸತಿ ಕ್ಯಾಮ್ರಾ ಆನ್ ಮಾಡಿ ನಿಮ್ದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ಆಗೋ ಮಟ್ಟನು ವಿಡಿಯೋನ ಶೂಟ್ ಮಾಡ್ರಿ. ಮಧ್ಯೆ ಏನಾರ ಮಿಸ್ಟೇಕ್ ಆತಂದ್ರೆ ಎಲ್ಲಿ ಮಿಸ್ಟೇಕ್ ಆಗೈತಿ ಅಲ್ಲಿಂದಾನ ಸ್ಟಾರ್ಟ್ ಮಾಡ್ರಿ, ಅಥವಾ ಅಗೇನ್ ಸ್ಟಾರ್ಟ್ ಮಾಡ್ರಿ. ಬಟ್ ಪದೇ ಪದೇ ಕ್ಯಾಮ್ರಾ ಆಫ್ ಆನ್ ಮಾಡೋದ್ರಿಂದ ಫುಟೇಜ್ ಜಾಸ್ತಿ ಆಗ್ಬಿಡ್ತಾವ. ಆಮೇಲೆ ಎಡಿಟಿಂಗ್ ಟೈಮ್ ಒಳಗೆ ಕನ್ಫ್ಯೂಸ್ ಆಗ್ಬಿಡ್ತೈತಿ, ಯಾವ ಫುಟೇಜ್ ಹಾಕ್ಬೇಕು ಯಾವ ಫುಟೇಜ್ ಹಾಕ್ಬಾರ್ದು ಅಂತ. ಅದೇ ನೀವು ಒಂದೇ ವಿಡಿಯೋ ಫುಲ್ ಲೆಂತ್ ಜಾಸ್ತಿ ಇದ್ರು ಓಕೆ, ಒಂದೇ ವಿಡಿಯೋ ಇತ್ತಂದ್ರೆ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ನೀವು ಕಟ್ ಮಾಡಿ ಡಿಲೀಟ್ ಮಾಡ್ಬೋದು. ಸೊ ಬೇಕಾಗಿರೋ ಫುಟೇಜಸ್ನ ನೀವು ಇಟ್ಕೊಂಡು ಉಳ್ಕಿದ್ದೆಲ್ಲ ರಿಮೂವ್ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಎಡಿಟಿಂಗ್ ಒಳಗೆ ಈಸಿ ಆಕತಿ. ಅದು ಬಿಟ್ಟು ಭಾಳಷ್ಟು ಕ್ಲಿಪ್ಸ್ ಆಗ್ಬಿಟ್ರೆ ಎಲ್ಲ ಕಿರಿಕಿರಿ ಆಗಾದ್ಬಿಡುತ್ತೆ, ಎಡಿಟಿಂಗ್ ಮಾಡೋಕೆ ಮನ್ಸು ಬರೋಂಗಿಲ್ಲ. ಬಟ್ ಅದೇ ನಾವು ಒಂದು ಸ್ಕ್ರಿಪ್ಟ್ ಅಂತ ರೆಡಿ ಮಾಡ್ಕೊಂಡ್ಬಿಟ್ರೆ ಇಂಪಾರ್ಟೆಂಟ್ ಆಗಿ ಏನು ಹೇಳ್ಬೇಕಾಗಿರುತ್ತಲ್ಲ ಅದೆಲ್ಲ ಯಾವುದು ಮಿಸ್ ಆಗಂಗಿಲ್ಲ. ಆ್ಯಂಡ್ ಎಲ್ಲಾನು ನೀವು ವರ್ಡ್ ಬೈ ವರ್ಡ್ ಬರ್ಕೊಂಡು ಅದನ್ನ ನೋಡೇ ಹೇಳ್ಬೇಕಂತ ಏನಿಲ್ಲ. ನೆಕ್ಸ್ಟ್ ಒಂದು ಎ ರೋಲ್ ಆ್ಯಂಡ್ ಬಿ ರೋಲ್. ಎ ರೋಲ್ ಅಂದ್ರೆ ಪ್ರೈಮರಿ ಅಥವಾ ಒಂದು ಮೇನ್ ಫುಟೇಜ್ ಅಥವಾ ಒಂದು ಮೇನ್ ಸಬ್ಜೆಕ್ಟ್ ಅನ್ಕರಿ. ನಾನು ಇವಾಗ ಕುತ್ಕೊಂಡು ಮಾತಾಡತ್ತೀನಿ, ಇದು ಎ ರೋಲು. ಈಗ ನಾನು ಯಾವ್ದಾರ ಒಂದು ವಿಷಯದ ಬಗ್ಗೆ ಅಥವಾ ಯಾವ್ದಾರ ಒಂದು ಮ್ಯಾಟರ್ ಬಗ್ಗೆ ಮಾತಾಡಕತ್ತಾಗ ಅದ್ರ ರಿಲೇಟೆಡ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಸಪೋರ್ಟಿಂಗ್ ಆಬ್ಜೆಕ್ಟ್ ಸಪೋರ್ಟಿಂಗ್ ಫುಟೇಜ್ ಬರುತ್ತಲ್ಲ ಅದೆಲ್ಲ ಬಿ ರೋಲು. ಈಗ ಎಕ್ಸಾಂಪಲ್ಗೆ ನಾನೀಗ ಜಪಾನ್ ಒಳಗೆ ಬುಲೆಟ್ ಟ್ರೈನ್ ಐತಿ, ಭಾಳ ಫಾಸ್ಟ್ ಹೋಗತಿ. ಅದೇ ಥರ ಅಲ್ಲಿ ಮೌಂಟ್ ಫೂಜಿ ಐತಿ. ಆ ಪ್ಲೇಸ್ ಅಂತೂ ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತತಿ ಅಂದ್ರೆ ನಂಗೂ ಕೂಡ ಹೋಗ್ಬೇಕು ಅನಿಸ್ತತಿ. ಈ ಥರ ಒಳ್ಳೊಳ್ಳೆ ಪ್ಲೇಸು ಜಪಾನ್ ಒಳಗೆ ಇದಾವು. ಸೊ ನಾನು ಇವಾಗ ಹೇಳಿದೆ ನಿಮ್ಗೆ ಎಕ್ಸಾಂಪಲ್ ಗೊತ್ತಾಯ್ತು ಎ ರೋಲ್ ಯಾವ ಥರ ಇರ್ತೈತಿ, ಬಿ ರೋಲ್ ಯಾವ ಥರ ಇರ್ತೈತಿ ಅಂತ. ಸೊ ಈಗ ನಾನು ಯಾವ್ದ್ರ ಬಗ್ಗೆ ಹೇಳಕತ್ರ ಅದ್ರ ರಿಲೇಟೆಡ್ ಫುಟೇಜಸ್ ನಾನು ನಿಮಗೆ ವಿಜುವಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಬಿ ರೋಲ್ಸ್ ಅಂತಾರ. ಸೊ ಇವಾಗ ನೀವು ಕೂಡ ಎ ರೋಲ್ ಅಂಡ್ ಬಿ ರೋಲ್ ನ ಯಾವ ತರ ಶೂಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲೇ ನಾನು ನಿಮಗೆ ಎರಡು ತರ ಹೇಳ್ತೀನಿ. ಮೊದಲನೇದ್ದು, ಈಗ ನೀವು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ರಿ, ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ಕೂಡ ಶೂಟ್ ಮಾಡಿದ್ರಿ ಅಂದ್ರೆ ನಿಮ್ದು ಮೇನ್ ಫುಟೇಜ್ ಎ ರೋಲ್ ಶೂಟ್ ಮಾಡ್ಕೊಂಡ್ರಿ. ಈಗ ಏನ್ ಮಾಡ್ತೀರಿ, ಕಂಪ್ಯೂಟರ್ ಒಳಗೆ ಎಲ್ಲ ಫುಟೇಜಸ್ ನ ಹಾಕಿ ಎಡಿಟ್ ಮಾಡ್ತೀರಿ. ಎಡಿಟ್ ಅಂದ್ರೆ ಏನೋ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿರಿ, ಎಲ್ಲೆಲ್ಲಿ ಏನೇನಾರು ತಪ್ಪು ಹೇಳಿರ್ತಿರಲ್ಲ ಅದನ್ನೆಲ್ಲ ಕಟ್ ಮಾಡಿ ರಿಮೂವ್ ಮಾಡಿ ನಿಮ್ದೊಂದು ಟೈಮ್ ಲೈನ್ ಕ್ರಿಯೇಟ್ ಮಾಡ್ತೀರಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಟ್ರಾನ್ಸಿಷನ್ಸ್ ಎಫೆಕ್ಟ್ಸ್ ಏನೇನೋ ಆಡ್ ಮಾಡೋರ್ತಾವೆ ಅಂಡ್ ಬಿ ರೋಲ್ ಹಾಕ್ಬೇಕಾಗತಿ. ಸೊ ಇವಾಗ ಏನ್ ಮಾಡ್ತೀರಿ, ಒಂದ್ಸತಿ ವಿಡಿಯೋನ ಪೂರ್ತಿ ಅನಲೈಸ್ ಮಾಡ್ರಿ, ಎಲ್ಲೆಲ್ಲಿ ಬಿ ರೋಲ್ಸ್ ಹಾಕ್ಬೇಕು, ಏನೇನ್ ಬಿ ರೋಲ್ಸ್ ಹಾಕ್ಬೇಕು ಎಲ್ಲಾನು ನೀವು ಒಂದು ನೋಟ್ ಒಳಗೆ ಬರ್ಕೊಂಡ್ ಇಟ್ಕರಿ. ಈಗ ಏನ್ ಮಾಡ್ತೀರಿ, ಕ್ಯಾಮ್ರಾ ತಗೊಂಡು ಏನೇನ್ ಬಿ ರೋಲ್ಸ್ ಬರ್ಕೊಂಡಿರಲ್ಲ ಎಲ್ಲಾನು ಶೂಟ್ ಮಾಡ್ಕರಿ. ಅಗೇನ್ ಎಡಿಟಿಂಗ್ ಕುತ್ಕೊಂಡು ಎಲ್ಲಾ ಬಿ ರೋಲ್ಸ್ ಆ ಫುಟೇಜ್ ಒಳಗೆ ಹಾಕ್ಬಿಡ್ರಿ ಅಷ್ಟ. ಅಂಡ್ ಇನ್ನೊಂದ್ ಎರಡನೇ ತರ ಯಾವ ತರ ಅಂದ್ರೆ, ಇದಕ್ಕೆ ಏನ್ ಮಾಡ್ತೀರಿ, ನೀವು ಸ್ಕ್ರಿಪ್ಟ್ ಬರ್ದಿರ್ತಿರಲ್ಲ ಆ ಸ್ಕ್ರಿಪ್ಟ್ ಒಳಗೆ ನೀವು ಬಿ ರೋಲ್ಸ್ ಬರ್ಕೊಂಡ್ ಬಿಡ್ಬೋದು. ಈ ಜಾಗದಾಗ ಈ ತರ ಬಿ ರೋಲ್ ಬರ್ಬೇಕು ಅಂತ ಹೇಳಿ ನೀವು ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕಾದ್ರೆ ಅಲ್ಲೆಲ್ಲೇ ಬ್ರಾಕೆಟ್ ಒಳಗೆ ಬರ್ಕೊಂಡ್ ಬಿಡ್ಬೋದು ಬಿ ರೋಲ್ಸ್ ನ. ಸೊ ಈ ತರನು ಮಾಡ್ಬೋದು. ಬಟ್ ನಾನ್ ಜಾಸ್ತಿ ಮಾಡೋದಂದ್ರೆ ಫಸ್ಟ್ ಒಂದು ಹೇಳಿದ್ನಲ್ಲ, ನಾನು ಮೇನ್ ಆಗಿ ಫಸ್ಟ್ ಎಲ್ಲ ಶೂಟ್ ಮಾಡ್ಕೊಂತೀನಿ, ಕಂಪ್ಯೂಟರ್ ಹಾಕಿ ಎಡಿಟ್ ಮಾಡ್ತೀನಿ, ಆಮೇಲೆ ಅದ್ರೊಳಗೆ ಬಿ ರೋಲ್ಸ್ ಏನೇನ್ ಬೇಕು ಎಲ್ಲಾನು ಒಂದು ಬುಕ್ ಒಳಗೆ ನೋಟ್ ಮಾಡ್ಕೊಂಡು ಆಮೇಲೆ ಶೂಟ್ ಮಾಡ್ಬಿಡ್ತೀನಿ. ಸೊ ಈ ತರ ನಾನು ಫಾಲೋ ಮಾಡೋದು. ನೆಕ್ಸ್ಟ್ ಇವಾಗ ಎಡಿಟಿಂಗ್. ಇಲ್ಲಿ ನೀವು ಜಾಸ್ತಿ ಎಡಿಟಿಂಗ್ ಮಾಡಿ ಜಾತ್ರೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಕಡೆಗೂ ಎಫೆಕ್ಟ್ಸ್ ನ ಹಾಕ್ಬೇಕಂತಾನೆ ಏನಿಲ್ಲ, ಎಲ್ಲ ಕಡೆಗೂ ಟ್ರಾನ್ಸಿಷನ್ಸ್ ಹಾಕಬೇಕಂತ ಏನಿಲ್ಲ. ಫಸ್ಟ್ ಆ ವಿಡಿಯೋನ ಅನಲೈಸ್ ಮಾಡ್ರಿ, ಎಲ್ಲಿ ಟ್ರಾನ್ಸಿಷನ್ಸ್ ಹಾಕ್ಬೇಕು, ಎಲ್ಲಿ ಎಫೆಕ್ಟ್ಸ್ ಹಾಕ್ಬೇಕು, ಅಲ್ಲಿ ನಿಜವಾಗ್ಲೂ ಇಂಪಾರ್ಟೆಂಟ್ ಐತನಂತ ಎಲ್ಲಾನು ಚೆಕ್
ಚೆಕ್ ಮಾಡಿ ಎಡಿಟಿಂಗ್ ಮಾಡಿರಿ. ಸುಮ್ಮನೆ ನಿಮಿಷಕ್ಕೂ ಏನೇನಾರು ಕಾಣಿಸ್ತಾ ಇರಬೇಕು, ಏನೇನಾರು ಇಫೆಕ್ಟ್ಸ್ ಬರ್ತಾ ಇರ್ಬೇಕು ಅಂತ ಹೇಳಿ ಯೂಸ್ಲೆಸ್ ಆಗಿ ಏನೇನಾರು ಹಾಕಕ್ಕೆ ಹೋಗ್ಬೇಡ್ರಿ. ಅದು ಒಂದು ಟೈಮ್ ಒಳಗೆ ನಡೀತಿತ್ತು ಜಾತ್ರೆ ಎಡಿಟಿಂಗ್. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಸಿಂಪಲ್ ಆಗಿರ್ಬೇಕು, ವಿಷಯಗಳು ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು, ಈಸಿಯಾಗಿ ಅರ್ಥ ಆದ್ರೆ ಸಾಕಪ್ಪ. ಆ್ಯಂಡ್ ಇನ್ನೊಂದು ಅವಾಗಲೇ ಹೇಳಿದ್ನಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇಲೆ ಭಾಳ ಫೋಕಸ್ ಮಾಡಿರಿ. ಬಿಕಾಸ್ ಒಂದು ವಿಡಿಯೋಗೆ ಮೇನ್ ಆಗಿ ಎಮೋಷನ್ ಕೊಡ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಆ ವಿಡಿಯೋಸ್ ಒಳಗೆ ಯಾವ್ದಾರ ಒಂದು ಪ್ರೀಸೆಟ್ ಅಥವಾ ಯಾವ್ದಾರ ಒಂದು ಇಫೆಕ್ಟ್ ಪದೇ ನೀವು ಅಪ್ಲೈ ಮಾಡಕತ್ತೀರಿ ಅಂದ್ರೆ ಅದನ್ನ ಸೇವ್ ಮಾಡಿ ಇಟ್ಕೊಂಡ್ಬಿಡ್ರಿ ಪ್ರೀಸೆಟ್. ಇವಾಗ ಇಲ್ಲೊಂದು ಟೆಕ್ಸ್ಟ್ ಬಂತಪ್ಪ, ಈ ಕಡೆಗೆ ಒಂದು ಆ್ಯಪ್ ಆನಿಮೇಷನ್ ಬಂತು, ಇದನ್ನ ನಾನು ಪದೇ ಯೂಸ್ ಮಾಡತ್ತೇನೆ ಅಂದ್ರೆ ಇದ್ರದ್ದೊಂದು ಪ್ರೀಸೆಟ್ ಯೂಸ್ ಮಾಡ್ತೀನಿ. ಜಸ್ಟ್ ನಾನು ಆ ಪ್ರೀಸೆಟ್ ತೊಗೊಂಬಂದು ಆ ಲೇಯರ್ ಮೇಲೆ ಹಾಕ್ಬಿಟ್ರೆ ಸಾಕು, ಅದು ಆನಿಮೇಟ್ ಬಿಡ್ತೈತಿ. ನಾನು ಮ್ಯಾನುವಲಿ ಪದೇ ಇದನ್ನ ಈ ಥರ ಮೇಲೆ ಬರಬೇಕು, ಈ ಥರ ಸೈಡಿಂದನ ಬರಬೇಕು, ಇದನ್ನ ನಾನು ಮ್ಯಾನುವಲಿ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಜಸ್ಟ್ ನಾನು ಪ್ರೀಸೆಟ್ ತೊಗೊಂಡಾಗ ಅದ್ರ ಮೇಲೆ ಹಾಕಿದ್ರೆ ಸಾಕು, ಅದು ಪಟ್ ಅಂತ ಬಂದ್ಬಿಡ್ಬೇಕು. ಸೊ ಈ ಥರ ನೀವು ಶಾರ್ಟ್ಕಟ್ ಪ್ರೀಸೆಟ್ಸ್ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಒಳಗೆ. ಆ್ಯಂಡ್ ಯಾರಾದರೂ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಅಥವಾ ಕ್ರಿಯೇಟರ್ ಇದ್ರೆ ಅವ್ರದ್ದು ಫಸ್ಟ್ ವಿಡಿಯೋ ನೋಡ್ರಿ, ಅವರು ಕೂಡ ಪರ್ಫೆಕ್ಟ್ ಇರಲಿಲ್ಲ. ಸೊ ಎಲ್ಲಾನು ಫಾಸ್ಟ್ ಆಗಿ ಬೇಗ ಎಡಿಟ್ ಮಾಡಿ ಎಲ್ಲಾನು ಬೇಗ ಮಾಡಕತ್ ಬಿಟ್ರೆ ಪರ್ಫೆಕ್ಟ್ ಆಗಂಗಿಲ್ಲ. ಸೊ ನಾನು ಇಲ್ಲಿ ತನಕ ಹೇಳಿರೋ ಎಲ್ಲಾ ವಿಷಯನ ಗಮನದಾಗ ಇಟ್ಕರಿ. ಒಂದಿನ ಸ್ಕ್ರಿಪ್ಟ್ಗೆ ಅಂತ ಕೂತ್ಕೊಂಡು ನಿಮ್ ಕೈಯಾಗ ಎಷ್ಟು ಹಾಕೋ ಸ್ಕ್ರಿಪ್ಟ್ ನ ಫುಲ್ ಒಂದದಿಂದ ಮುಗಿಸ್ಬಿಡ್ರಿ. ಅಂಡ್ ಸೆಕೆಂಡ್ ಡೇ ವಿಡಿಯೋ ಶೂಟ್ ಎಡಿಟಿಂಗ್ ಈ ತರ ಪ್ಲಾನ್ ಮಾಡ್ಕೊಂಡು ವೀಕ್ಲಿ ನೀವು 3 ಇಲ್ಲ 4 ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಇದಿಷ್ಟು ಬಿಟ್ಟು ನಿಮ್ದು ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರಿ. ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಬಾಯ್.